ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ನಾನು ದಿಲೀಪ್ ನಮ್ದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ಅಂದ್ರೆ ದಿಲೀಪ್ ಅವ್ರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ವಂಡರ್ಫುಲ್ ಡ್ಯಾನ್ಸರ್, ನಮಗೆಲ್ಲ ಖುಷಿ. ನಾನು ಕಿಟ್ಟಿ, ವಿಜಯ್, ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ಅದರಲ್ಲಿ ಕಿಟ್ಟಿನೂ ದಿಲೀಪ್ ಅವರಿಬ್ಬರು ಜೊತೆಲಿ ಆ್ಯಕ್ಟ್ ಮಾಡ್ತಿದ್ರು. ನಾವೆಲ್ಲ ಸೆಟ್ಗೆ ಹೋಗ್ತಿದ್ವಿ. ಸೊ ಫ್ರಮ್ ದ ಬಿಗಿನಿಂಗ್ ಡೇಸ್ ನಾನು ದಿಲೀಪ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಜೊತೆಲೇ ಬಂದಿದ್ದೀವಿ. ವೆರಿ ಹಾರ್ಡ್ ವರ್ಕರ್. ಇನ್ನು ಚಿಕ್ಕ ವಯಸ್ಸು 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನಾನು ಬೆಳಿಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಇಡೀ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆಲ್ಲರಿಗೂ ಈ ನಷ್ಟನ ಭರಿಸುವ ಶಕ್ತಿ ಕೊಡಲಿ ಅಂತ ಹೇಳ್ಬೋದು. ಎಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಜೊತೆಲಿ ಬಂದವರು ಸಡನ್ ಆಗಿ ಹಿಂಗಾದಾಗೇನೋ ಏನು ಹೇಳಬೇಕು ಸರ್, ಜೊತೆ ನಮಗೆ ಒಂದು ಆಫಲ್ಲಿ ಅವ್ರ ಆತ್ಮವಿಶ್ವಾಸ. ಸಿನಿಮಾದಲ್ಲಿ ನಾನು ಭೇಟಿ ಆದಾಗೆಲ್ಲ ಸೀನಿಯರ್ ಅಂತ ಹೇಳ್ತಾರೆ. ಎಲ್ರಿಗಿಂತ ದಿಲೀಪ್ ಅವರೇ ನೀವೇ ಬಂದು ಫಸ್ಟ್ ಜೊತೆಯಲ್ಲಿ ಬಂದು ಇವರು ಮೈ ಸೀನಿಯರ್. ಅವಾಗ ತುಂಬ ಬಿಸಿ ಮೆಗಾ ಸೀರಿಯಲ್ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು ಟೈಮು ಚಾನಲ್ಸ್ಗಳಲ್ಲಿ. ಅವಾಗ ಯಾವ ಕಡೆ ಹೋದ್ರು ಕೂಡ ಎಲ್ಲರೂ ದಿಲೀಪ್ ಅವ್ರ ಮೇನ್ ಲೀಡು ಅಂತ ಹೇಳೋದು. ಸೋ ಬಿಸಿ ಆ್ಯಂಡ್ ಸೋ ಹ್ಯಾಪಿ ಸೋಲ್. ಅವಾಗಲೂ ಕೂಡ ವೆರಿ ಹ್ಯಾಪಿ. ನಾನು ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ದಿಲೀಪ್ ನಿಮ್ಗಿರೋ ಟ್ಯಾಲೆಂಟ್ಗೆ ಸಿನಿಮಾ ಅಲ್ಲಿ ಅದೆಲ್ಲ ಬಿಡಿ, ಆಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನನಗೆ ಪರ್ಸನಲಿ ಅನ್ಸೋದು ಇವಾಗ ಫ್ಯಾಂಟಾಸ್ಟಿಕ್ ಆಕ್ಟರ್. ಇನ್ನೂ ಎಲ್ಲೋ ಇರ್ಬೇಕು. ಅದೇ 15-20 ಡೇಸ್ ಸುಮ್ಮನೆ ಹಾಗೆ ನಾನೇನೋ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.